ವಿಶಾಲಾಕ್ಷಿಗೆ ಹಪ್ಪಳ ಕೊಡೋಕೆ ಹೋಗಿದ್ದ. ದುಡ್ಡು ಇಸ್ಕೋಬೇಕಿತ್ತು ಕಣೆ. ಮತ್ತು ಲಕ್ಷ್ಮಕ್ಕ ಹಿಂಗೆ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡ. ಅದು ಹಾಗೆ ಕಣೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಮೇಲೆ ಕೊಡೋದೇ ಇಲ್ಲೇ. ನಾನು ಎಷ್ಟು ಸಲ ಸಂಘದಲ್ಲಿ ಹಂಗೆ ಮಾಡೋದು ಗೊತ್ತಾ, ಒಂದೊಂದು ಸಲ ತಂದು ಕೊಡ್ತದೆ, ಒಂದೊಂದು ಸಲ ಕೊಡೋದೇ ಇಲ್ಲ. ಸುಮಾರು ನಂಗೆ ಅನ್ಸೋ ಮಟ್ಟಿಗೆ ಒಂದು 200-300 ರೂಪಾಯಿ ನಂಗೆ ಅದು ಕೊಡಲೇ ಇಲ್ಲ. ಆಮೇಲೆ ಕೇಳೋಕ್ಕೂ ಆಗಲ್ಲ, ಹಂಗಂಗೆ ಮರ್ತೆ ಹೋಗ್ತದೆ. ಅಯ್ಯೋ ಲಕ್ಷ್ಮಕ್ಕ, ನಾ ಅದೇ ಹೇಳಕ್ಕೆ ಬಂದಿದ್ದು ಕಣ್ರಿ. ಎಂತ ಗೊತ್ತಾ, ಹಪ್ಪಳ ಅಕ್ಕಿ ಹಪ್ಪಳ ನಾನೊಂದು 50 ಹಪ್ಳಕ್ಕೆ 100 ರೂಪಾಯಿ ಇಸ್ಕೊತಾ ಇದ್ದೀನಿ. ಆಮೇಲೆ ಇದು ಟೊಮೆಟೊ ಹಣ್ಣಿನ ಹಪ್ಪಳ ಮಾತ್ರ 30 ಹಪ್ಪಳ ಕೊಟ್ಟೆ. 30 ಹಪ್ಪಳಕ್ಕೆ 100 ರೂಪಾಯಿ ಇಸ್ಕೊಂಡಿನಿ. ಅದಕ್ಕೆ ನೋಡಿ, ಒಂದು ಹೇಳ್ತು ನಂಗಂತೂ ಬೇಜಾರಾಗೋದು. ಅಯ್ಯೋ ಇಷ್ಟೇನಾ, ಇದಿಷ್ಟು ಕಷ್ಟ ಹಾಗೆ ಹೀಗೆ ಅಂತ. ನಾ ಸಂಘದಲ್ಲಿ ಸುಮಾರು ಜನ ಎಲ್ಲ ರೇಟ್ ಕೇಳಿದ್ರು. ಸುಮ್ಮನೆ ಹೇಳೋದಲ್ಲ, ಪೂರ್ಣಿಮಕ್ಕ ಎಲ್ಲ ಸುಮಾರು ಮಾಡಿಸ್ಕೊತಾ ಹೋಗಿರತ್ತೆ. ರೇಟ್ ಕೇಳಿದಾಗ ನಾ ಅಲ್ಲ ಸಂಘದಲ್ಲಿ ಎಲ್ಲರ ಎದುರಿಗೂ ರೇಟ್ ನಾ ಏನು ಮಾಡ್ತೀನೋ ಆ ರೇಟ್ ಹೇಳಿನತ್ತ. ಇಷ್ಟ ಇದ್ದರೆ ತಗೋಬೇಕು. ನಾನೇನು ಯಾರಿಗೂ ಒತ್ತಾಯ ಮಾಡಿ ತಗೊಳ್ಳಿ ಅಂತ ಕೆಲವೊಬ್ಬರೆಲ್ಲ ವ್ಯಾಪಾರ ಮಾಡ್ತಾರಲ್ಲ, ಹಾಗೆಲ್ಲ ಏನು ಮಾಡಲ್ಲ. ಇಷ್ಟ ಇದ್ರೆ ತಗೊಳ್ಳಿ ಅಂತಲೇ ಅಂದಿನಿ. ಮತ್ತು ಅಷ್ಟು ಅಲ್ಲದೇ ಹೇಳಿನಿ, ಬೇಕಾದ್ರೆ ನಿಮಗೆ ರುಚಿ ನೋಡಬೇಕು ಅಂದರೆ ಬೇಕಾದ್ರೆ ನಾನೊಂದು 4 ಹಪ್ಪಳ ಸ್ಯಾಂಪಲಿಗೆ ಕೊಡ್ತೀನಿ ಅಂತಲೇ ಹೇಳಿನಿ ಕಣ್ರಿ. ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಯಾವ್ದಾರಾಗಲಿ ಸ್ಯಾಂಪಲಿಗೆ ಕೊಡ್ತೀನಿ ಅಂತಲೇ ಹೇಳಿನಿ. ಬೇಡ ಹಾಗೆಲ್ಲ ಅಂತ ಪೂರ್ಣಿಮಕ್ಕ ತಗೊಂಡ್ರು. ಅವ್ರು ಬಂದು ಅವ ಸಂಘದಲ್ಲೇ ಹೇಳಿದ್ರು, ಭಾರಿ ಗನಗಾಗ್ಯಾವ ಕಣೆ ಭವ್ಯ ಅಂದರು. ಇನ್ನೊಂದು ಸ್ವಲ್ಪ ಬೇಕು ಅಂದರು. ಶಾಲಿನಿ ಅಕ್ಕ ರಾಗಿ ಸಂಡಿಗೆ ಎಲ್ಲ ಬೇಕು ಅಂದಿದ್ರು, ಅದು ಬೆಳ್ಳಿಯವರಿಗೆ ಅಂದರು. ಅದಕ್ಕೆ ನಾನಂದೆ, ರಾಗಿ ಸಂಡಿಗೆ ಬೆಳ್ಳಿಗಾದ್ರೆ ತಗೋ ಹೋಗಿ ಒಂದು 4 ಸ್ಯಾಂಪಲ್ ಕರ್ದು ನೀವು ತಿನ್ನಿ, ಮನೇಲಿ ತಿಂದು ನಿಮಗೆ ಗನಾಗ ಅನಿಸಿದ್ರೆ ತಗೋ ಹೋಗಿ ಅವ್ರಿಗೆ ಕೊಡಿ. ಯಾಕಂದರೆ ಎಷ್ಟು ದೂರದಿಂದ ಕಳಿಸೋದ ಎಂತ ಇದು ಅಂತ ಅವ್ರಿಗೂ ಅನಿಸ್ಬಾರ್ದು. ಹಂಗಾಗಿ ನಿಮಗೆ ರುಚಿ ಬಂದರೆ ಕಳಿಸಿ ಅಂತ ಅಂದಿನಿ. ನಾನೇನು ಮತ್ತು ಬೇರೆಯವ್ರ ಥರ ನನ್ನ ಹತ್ರನೇ ತಗೋಬೇಕು ಅಂತ ಎಲ್ಲ ವ್ಯಾಪಾರ ಮಾಡಲ್ಲ. ಈ ವಿಶಾಲಾಕ್ಷಿ ಕಮಲಕಾಯಿ ಎಲ್ಲ ಅವತ್ತಿದ್ದರೆ ಕಮಲಕಾಯಿನ ಅವತ್ತು ಅಕ್ಕಿ ಸಂಡಿಗೆ ತಗೊಂಡು ಸುಮ್ಮನೆ ಹೇಳೋದಲ್ಲ. ಬೇರೆ ಎಲ್ಲ ಹೆಂಗೆ ಸಿಂದಿರ್ಬೋದು, ಆದರೆ ದುಡ್ಡು ಮಾತ್ರ ಅಲ್ಲೇ ಕೊಡ್ತು. ಇದು ಆರ್ಡ್ರ್ ಕೊಟ್ಟಿತ್ತು. ಆಮೇಲೆ ಮನೆಗೆ ಒಂಚೂರು ತಂದು ಕೊಡೆ ಭವ್ಯ, ನಂಗೆ ಬರೋಕ್ಕಾಗಲ್ಲ ಅಂತ. ಬೇರೆ ಊರಿಗೆ ಸುದ್ದಿ ಅಂತದಾರು ಹೇಳ್ತೀನಿ ಅಂದಿದ್ರೆ ಮನೆ ಬಾಗಿಲಿಗೆ ಬತ್ತಿತ್ತು. ಮತ್ತು ಸಾಯಿಲಿ ಇನ್ನೆಂತ ಮಾಡೋದು, ನಂಗೆ ವ್ಯಾಪಾರ ಆಗ್ಬೇಕಲ್ಲ ಅಂತ ಸರಿ ತಂದು ಕೊಡ್ತೀನಿ ಮನೆಗೆ ಅಂತ ಹೋಗಿನಿ. ಎಷ್ಟು ಮಾತಾಡ್ತು ಗೊತ್ತನ್ರಿ, ನೀವು ಹೇಳ್ತೀರಾ, ನಾನು ಮತ್ತೆ ಹೇಳೋದಂತ ಅಲ್ಲ, ಒಳಗಡೆ ಕರೀಲ್ಲ ಗೊತ್ತಾ. ಒಂದು ಮಾತು ಒಳಗಡೆ ಬಾರೆ ಭವ್ಯ ಅಂತ ಕರೀಲ್ಲ. ನಾನೇನು ವ್ಯಾಪಾರಕ್ಕೆ ಬಂದಳನ್ರಿ, ಊರು ಮನೆಯಲ್ಲ ಎಷ್ಟೇ ಆದ್ರೆ ಹೊರಗಡೆನೆ ನಿಲ್ಲಿಸಿ ಮಾತಾಡಿ ದೇವ್ರೆ 100 ರೂಪಾಯಿ ತಂದು ಕೊಡೋಕೆ ಎಷ್ಟೆಲ್ಲ ಮಾತಾಡ್ತಾನ. ಎಂಥ ಕಾರು ಇದ್ರ ಹತ್ರ ಇನ್ನೊಂದ್ಸಲ ಅದು ಬಂದ್ರೂ ನಂಗೆ ಇಲ್ಲ, ನನ್ನ ಹತ್ರ ಇಲ್ಲ, ಖಾಲಿ ಆಗಿದೆ ಅನ್ನೋಣ ಅಂದ್ಕೊಂಡೇನಿ. ಅಷ್ಟು ಮಾತಾಡಿ ಕಳಿಸ್ತು ಕಣ್ರಿ. ಅಷ್ಟು ಇರೋರ ತಗೊಳಕ್ಕೆ ಹೋಗಬಾರ್ದು. ಎಂತಕ್ಕೆ ಹಂಗೆ ಮಾಡ್ತದೆ ಏನೋ, ನಂಗಂತೂ ಒಂಥರ ಅನ್ಸತ್ರಿ ಲಕ್ಷ್ಮಕ್ಕ. ಹೂನೇ, ಅದು ಹಂಗಿದ್ದೆ ಅಲ್ಲ ಕಣೆ. ನೀ ಹೇಳ್ತೀಯ, 1 ತಿಂಗಳ ಹಿಂದೆ ಅದು ಕಮಲಕಾಯಿ ಸೇರಿ ಸ್ಟೋರಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅದರಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಗನಾಗ ಹೊಣ್ಸ್ಕೊಂಡಾರೆ. ಹಸಿನಕಾಯಿ ಹಪ್ಪಳನೂ ಮಾಡ್ದಂಗೆ ಅದೇ, ನಂಗಷ್ಟು ನೆನಪಿಲ್ಲ. ಅಕ್ಕಿ ಹಪ್ಪಳ ಅಂತ ಮಾಡೋದು ಕಣೆ. ಮತ್ತು ನಿನ್ನ ಹತ್ರ ತಗೊಂಡದೆ ಅಂದರೆ ಇನ್ಯಂತ ಕೊಂಬುಲ್ ಮಾಡೋಕ್ಕೆ ತಗೊಂಡದೆ ಏನೋ ನೋಡು. ಅದೇನು ಮತ್ತೇನು ಒಳ್ಳೆ ಕೆಲಸಕ್ಕೆ ಏನು ತಗೊಂಡಿರಲ್ಲ, ಮಾದರಿದ್ರು ಹೆಂಗ್ಸಲನದ. ಹ್ಞೂನ್ರಿ ಲಕ್ಷ್ಮಕ್ಕ, ನಮ್ಮ ಮನೇಲಿ ಅಮ್ಮನ ಹಾಗೆ ಹೇಳಿದ್ರು, ಅವು ಮಾಡು ಮರೆತಿ ಮಾಡು, ನಿನ್ನ ಹತ್ರ ಇಸ್ಕೊಂಡಿದ್ದೆ ಅಂತ ಕೇಳಿ ಇನ್ಯಂತ ಊರು ತುಂಬ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳೋಕ್ಕೆಲ್ಲರೂ ಇಸ್ಕೊಂಡು ಏನೋ ಕಣೆ ಅಂತ ಅಂದರು. ನಾನು ಎಂಥದಾರಾಗಲಿ ಕೇಳ್ಯಾರ ಹಂಗೆ ಕೊಡ್ತೀನಿ ಅಂದೆ. ಇನ್ನು ಮುಂದಿನ ಸಲದಿಂದ ಮಾತ್ರ ನಿಜ ಕೊಡಲ್ಲ ಕಣ್ರಿ. ಹಾಗೆ ಮಾಡ. ಅಲ್ಲೇ ಭವ್ಯ, ನಾನು ನಿಮ್ಮ ಮನೆ ಹತ್ರ ಬರಬೇಕು ಅಂದ್ಕೊಂಡಿದ್ದು, ನನಗೂ ಬರೋಕ್ಕಾಗಲ್ಲ. ಮೊನ್ನೆ ಒಂದಿನ ಕಣೆ, ನಿನ್ನೆ ಅಲ್ಲ ಮೊನ್ನೆ ರಾತ್ರಿಗೆ ಪದ್ಮನ ಮನೆಗೆ ಬಂದದೆ. ಕತ್ಲೆ ಒಂದು 7:45 8 ಆಗಿತ್ತಾ, ಅಷ್ಟೊತ್ತಿಗೆ ಬಂದದೆ. ನಾನು ಪುಟಕ ಓದ್ತಿರ್ತದೆ, ಬಾಕಿ ತೆಗಿಯಕ್ಕೆ ಹೋಗಲ್ಲ. ಹಂಗಾಗಿ ನಾನೇ ಯಾರು ಅಂತ ನೋಡಕ್ಕಂತ ಹೋಗ್ತೀನಿ. ಹೆಂಗ್ಸ್ಕಣೆ ಪದ್ಮಕ್ಕ ಬಂದಿದ್ರ ಎಂತಕ್ರಿ ಬಂದೋಡ ಬಗಾರಿ ಹಸ ಮಾಡಕ್ಕೆ ಶುರು ಮಾಡಿದ್ರು. ನಮ್ಮನೇಲಿ ಅತ್ತೆಮ್ಮ ಬೇರೆ ಇರಲ್ಲ, ಇವರು ಪೇಟೆ ಬದಿಗೆ ಹೋದರೆ ಇನ್ನೂ ಬಂದಿರಲ್ಲ. ನಾನು ಪುಟಕ್ಕ ಇಬ್ಬರೇ ಇದ್ದಿದ್ದ. ನಂಗೆ ಒಂಥರ ಸರಿ ಮಾತಾಡಂಗೂ ಅನಿಸ್ಲ ಕಣೆ. ಎಂತ ರಾತ್ರಿ ಎಲ್ಲ ಬಂದು ಕುಡಿದೋಳ್ತಾ ಇಲ್ಲೇ ಅದ್ರ ಮನೆಗೆ ಓಳ್ ಹೇಳ್ಕೊತ ಕೂತ್ರೆ ಎಂತ ಗತಿ ಸಾಯೋದು, ಎಂತ ಆಗ್ಯದ ಏನು. ನಾನು ಎಂತಕ್ಕೆ ಪದ್ಮ ಹಿಂಗೆಲ್ಲ ಮಾಡ್ತಾ ಇದೀಯ, ನಾಳೆ ಬಾ ನಾಳೆ ಮಾತಾಡೋಣ ಅಂತ ಅಂತೀನಿ. ಇಲ್ಲಪ್ಪ ಕೂತ್ಕೊಬಿಟ್ಟದೆ.
ಎಂತೆಲ್ಲ ಮಾತಾಡ್ತಾ ಇದೆ ಕಣೆ. ಆಮೇಲೆ ಇಲ್ಲೇ ಕೂತಿತ್ತು, ನೀ ಕೂತಿದ್ದ ಕುರ್ಚಿ ಮೇಲೆ ಕೂತಿತ್ತು. ನಂಗೊಂದ್ಸಲ ಎಂತ ಹೇಳ್ತಾ ಇದೆ ಇದು ಅಂತಲೂ ಅರ್ಥ ಆಗ್ತಿರಲಿಲ್ಲ. ಆಮೇಲೆ ಒಳಗಡೆ ಪುಟಕ್ಕ ಓದ್ತಿತ್ತ. ನಾನಂದೆ ಹಿಂಗೆ ಮರೆತಿ ಪದ್ಮತ್ತೆ ಬಂದದೆ, ಹೀಗೆಲ್ಲ ಮಾತಾಡ್ತಾ ಇದೆ, ನಂಗೆ ಭಯ ಆಗ್ತಾ ಇದೆ ಕಣೆ ಅಂದೆ. ಆಮೇಲೆ ಪುಟಕ್ಕ ಬಂದು ಮಾತಾಡಿ ಆಮೇಲೆ ಹೇಳೋದು ಪುಟಕ್ಕ, ಅಮ್ಮ ಇದೆಂತ ಕುಡ್ಕು ಬಂದದೆ ಏನೋ ಕಣೆ, ಎಂತ ಎಲ್ಲ ಮಾತಾಡ್ತಾ ಇದೆ, ಬಾಯೆಲ್ಲ ಜಂಬ್ ಬಂದಂಗೆ ಆಗ್ತಾ ಇದೆ ಅಂತ ನಾನು ಪದ್ಮ ಕುಡಿಯಲ್ಲ ಕಣೆ, ಹೀಗೆ ಅಂತ ಕುಡಿಯೋಕೆ ಹೋಗ್ತದೆ ಅಂದೆ. ಇಲ್ಲ ಅದು ಅಶ್ವಿನಿ ಅಕ್ಕನ ತಲೆ ಬಿಸಿಲೆಲ್ಲ ಕುಡ್ದದೇನೋ ಮರೆತಿ ಅಂತ. ಆಮೇಲೆ ನಾನು ಅಲ್ಲ ಕಣೆ ಪದ್ಮ, ಇಷ್ಟು ಕತ್ಲೆ ಹೊತ್ತಿಗೆ ನಮ್ಮನೆ ಕಡೆ ಬಂದಿಯಲ್ಲ, ಚಂದ್ರಣ್ಣ ಅಶ್ವಿನಿ ಎಲ್ಲ ಗಾಬರಿ ಆಗ್ತಾರೇನೋ, ಹೋಗೇ ಮರೆತಿ ಅಂತೀನಿ. ಇಲ್ಲಪ್ಪ ನಾ ಹೋಗಲ್ಲ, ಅವ್ರಿಗೆ ಯಾರಿಗೂ ನಾ ಬೇಡ, ನಾನು ಸಾಯಿ ಅಂತಾರೆ ಅಪ್ಪ ಮಗಳು, ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ಒಂಥರ ಮಾಡೋಕ್ಕೆ ಶುರು ಮಾಡ್ತಾ. ಆಮೇಲೆ ನಾನಂದೆ ಇನ್ನೂ ಅಡುಗೆ ಆಗಲ್ಲ ಮರೆತೀನಂದು, ಆ ಮಗಿಗೆ ನಾಳೆ ಪರೀಕ್ಷೆ ಬೇರೆ ಅದೇ, ನೀನು ಕುತ್ಕ ಹಂಗಾರೆ ನಾನು ಒಂಚೂರು ಸಾರು ಬಿಸಿಗಿಡ್ತೀನಿ, ಅನ್ನ ಒಂಚೂರು ಮಾಡೋಕ್ಕಿರ್ತೀನಿ ಅಂತ ಒಳಗಡೆ ಹೋದೆ. ಒಳಗಡೆ ಹೋಗಿ ಬರ್ತೀನಿ, ಕೊಂಡೆಲ್ಲ ಮೇಲ್ ಮಾಡ್ತಾ ಇದೆ ಕಣೆ. ನಂಗಂತೂ ಜೀವದಲ್ಲಿ ಜೀವಿಲ್ಲ, ಎಲ್ಲರೂ ವಿಸ ಕುಡ್ಕೊಂಡು ನಮ್ಮ ಮನೆಗೆ ಬಂದದ್ದನ್ನು ಏನು ಗ್ರಾಚಾರ ಸಾಯಲಿ ನಾನು ಅಂತ ಭಾರೀ ತಲೆ ಕೆಡ್ತು. ಅಷ್ಟೊತ್ತಿಗೆ ಶಿವ ಅಂತ ಬೆಳ್ಳಿ ಫೋನ್ ಮಾಡಿತು. ಬೆಳ್ಳಿ ಪುಟಕ್ಕೆ ಎಂತ ಮಾಡ್ತಾರೆ ಓದ್ತಾ ಇದೆಯಾ ಕೇಳಕ್ಕೆ ಬೆಳ್ಳಿ ಫೋನ್ ಮಾಡೋದು. ಬೆಳ್ಳಿ ಫೋನ್ ಮಾಡೋಕ್ಕೂ ನಾನು ನಿಧಾನ ಕೇಳಿದೆ, ಹಿಂಗೆ ಮರೆತಿ ಪದ್ಮತ್ತೆ ಬಂದದೆ, ಕೊಂಡೋಗು ಬಾಯಿಯೆಲ್ಲ ಮೇಲ್ ಮಾಡ್ತಾ ಇದೆ ಕಣೆ, ವಿಸ ಕುಡಿದು ಬಂದು ಎಲ್ಲರೂ ಇಲ್ಲೇ ಅಂತದಾರು ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ, ನಿನ್ನ ಅಪ್ಪ ಬೇರೆ ಇಲ್ಲಿ ಮನೇಲಿಲ್ಲ, ನಿನ್ನ ಅಜ್ಜಿನೂ ಮನೇಲಿಲ್ಲ, ನಾವು ತಾಯಿ ಮಗಳು ಎಂತ ಗತಿ ಸಾಯೋದೆ ಅಂದೆ. ಬೆಳ್ಳಿತ್ತು ಹಾಗೆಲ್ಲ ಎಂತ ಆಗಿರಲ್ಲ ಮರೆತಿ, ತಡಿ ನಾ ಅಶ್ವಿನಿಗೆ ಫೋನ್ ಮಾಡಿ ನಿಂಗೆ ಮಾಡ್ತೀನಿ ಅಂತ ಕಣೆ. ಅಯ್ಯೋ ಹೌದೇನ್ರಿ ಲಕ್ಷ್ಮಕ್ಕ, ನೀವು ಹಂಗಾರೆ ನಂಗೊಂದು ಫೋನ್ ಮಾಡಿದರೆ ಇವ್ರನ್ನಾರು ಕಳಿಸ್ತಿದ್ದೆ. ಪುಟ್ಟಕ್ಕೆ ಹೇಳ್ತು ಕಣೆ, ಅಮ್ಮನ ಹೆದರಿಕೆ ಆಗ್ತಾ ಇದೆ ನಂಗೂ, ಮಹೇಶ್ ಮಾವ ಫೋನ್ ಮಾಡೋಣ ಬರ್ತಾರೆ ಅಂತ ಮತ್ತು ನಾನೇ ತಡಿ ನೋಡೋಣ ನೀನು ಅಪ್ಪ ಬರ್ತಾರನ ಅಂತ ಕಾಯ್ತಾ ಇದ್ದಿದ್ದು ಕಣೆ. ಕೊನೆಗೆ ಬೆಳ್ಳಿ ಅಶ್ವಿನಿಗೆ ಫೋನ್ ಮಾಡ್ತಂತೆ, ನಾವು ಅಪ್ಪ ಮಗಳು ಹುಡುಕ್ತಿದ್ದಿದ್ದು ಹೌದಂತ ಇದನ್ನು. ಆಮೇಲೆ ಅಶ್ವಿನಿ ಹತ್ರ ಕೇಳ್ತಂತೆ, ಹಿಂಗೆ ಕಣೆ ಪದ್ಮ ಹೇಳ್ತಂತೆ ನಮ್ಮ ಬೆಳ್ಳಿ, ಪದ್ಮತ್ತೆ ನಮ್ಮನೆಗೆ ಬಂದಾರಂತೆ, ಅಂಥದ್ದು ಒಂದು ಥರ ಮಾತಾಡ್ತಾ ಇದ್ದಾರಂತೆ, ಎಂತ ಹತ್ರ ನಿಮ್ಮ ಮನೇಲಿ ಏನೋ ಜಗಳ ಗಿಗಳ ಆಗಿತ್ತನ್ನ ಕೇಳ್ತಂತೆ. ಅವಾಗ ಅಶ್ವಿನಿ ಹ್ಞೂ ಅಕ್ಕ, ಅವ್ರಿಗೆ ನಾನೀಗ ಕೋರ್ಸಲ್ಲಿ ಎಂಥದ್ದು ಮಾಡೋಕ್ಕೆ ಹೋಗ್ತಾ ಇದೆಯಂತಲ್ಲ, ಅದು ಮಾಡೋಕ್ಕೆ ಹೋಗೋದು ಅಮ್ಮಗೆ ಇಷ್ಟ ಇಲ್ಲ, ಅದಕ್ಕೆ ಅಮ್ಮ ಜಗಳ ಮಾಡಿಕೊಂಡು ಹೋತು ಮನೆಯಿಂದ. ಹೋಗಿ ಸುಮಾರು ಹೊತ್ತಾಗಿದೆ, ನಾನು ಅಪ್ಪ ಹುಡುಕ್ತಾ ಇದ್ವಿ, ನಿಮ್ಮನೆಗೆ ಬಂದಾರನ, ಹಂಗಾರೆ ಅಪ್ಪನ ಕಳಿಸ್ತೀನಿ ಅಂತ ಹೇಳ್ತಾನೆ. ಮತ್ತು ಬೆಳ್ಳಿ ಫೋನ್ ಮಾಡಿ ಹಿಂಗಂತೆ ಕಣೆ ಅಮ್ಮ ಅಂತ. ಹ್ಞೂ ಸರಿ ಹಂಗಾರೆ ಅಂತ ಅಂದು ನಾ ಫೋನ್ ಇಟ್ಟೆ. ನಮ್ಮನೇಲಿ ಇವ್ರಿಗೆ ಫೋನ್ ಮಾಡ್ತೀನಿ, ಫೋನೇ ಹೊತ್ತಿಲ್ಲ. ಆಮೇಲೆ ಏನಾರಾಗಲಿ ಅಂತ ನೋಡ್ತೀನಿ, ಇದಕ್ಕೆ ಹೌದೆ ಕುಡ್ದಿತ್ತದು, ಕೊಂಡೆಲ್ಲ ಮೇಲೇರಿಸ್ತಾ ಇದೆ. ನನಗೆ ನೋಡು ಇದು ವಿಷ ಕುಡ್ಕೊಂಡೇ ಬಂದದೆ ಅಂತ. ನನಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ, ಕೈಯು ಕಾಲೆಲ್ಲ ಮುಟ್ಟಕ್ಕೆ ಹೋಗ್ತೀನಿ. ಅಯ್ಯೋ ಲಕ್ಷ್ಮಕ್ಕ, ನೀವು ನನಗಿಂತ ಹಿರಿಯಾಗಿದ್ದರು, ನೀವು ನನ್ನ ಕೈ ಮುಟ್ಟಬಾರ್ದು ಕಾಲು ಮುಟ್ಟಬಾರ್ದು ಅನ್ನೋದು ಕಿಟ ನಗೋದು ಕಣೆ. ಏನು ಗತಿ ಸಾಧ್ಯ, ನನಗಂತೂ ಭಯ ಆಗಿತ್ತ. ಅಷ್ಟೊತ್ತಿಗೆ ಇವ್ರು ಬಂದರು, ಚಂದ್ರಣ್ಣ ಬಂದರು ಒಳಗೆ ಬಂದು ಅವ್ರಿಗೆ ಗೊತ್ತಿಲ್ಲ ಏನು. ನಾನಂದೆ ಯಾಕೋ ಒಂಥರ ಮಾಡ್ತಿಲ್ಲ, ಬಾಕ್ಲ ಹತ್ರನೇ ನಿಂತಿದ್ರ. ನಾನು ಅಂದೆ ಒಳಗಡೆ ಕೂತದೆ, ಯಾಕೋ ಒಂಥರ ಮಾಡ್ತಾ ಇದೆ, ಕಣ್ಣು ಗಿಣ್ಣು ಎಲ್ಲ ಮೇಲ್ ಮಾಡ್ತಾ ಇದೆ, ನಂಗೆ ಹೆದರಿಕೆ ಆಗ್ತಾ ಇದೆ, ಎಲ್ಲರೂ ವಿಸ ಕುಡ್ದದನು ಅಂತ. ನಮ್ಮ ಪುಟ್ಟಕ್ಕೆ ಸುಮ್ಮನೆ ಇರ್ಬೇಕು ತಾನೆ. ಬಂದಿದ್ದ ಚಂದ್ರಭಾವ ವಿಷ ಕುಡ್ದಾರ, ನಂಗೆ ಯಾಕೋ ಕೊಟ್ಟೆ ಕುಡ್ಕೊ ಬಂದಾರೆ ಅನಿಸ್ತದೆ, ಒಂಚೂರು ನೋಡಿ ಬಾಯೆಲ್ಲ ಜಂಬತ್ತಾ ಇದೆ ಅಂತ ಕಣೆ. ಹಂಗೆ ಅನ್ನಕ್ಕೂ ಚಂದ್ರನ ಒಂಥರ ಸಿಟ್ಟು ಬಂದಂಗೆ ಆಯ್ತು. ಅವ್ರು ಗಂಡಸಾಗಿ ಕುಡಿಯಲ್ಲ ಅಲ್ಲ. ಒಳಗೆ ಬರೋಕ್ಕೂ ನೋಡಿದ್ರೆ ಬಾಯಿ ಜಂಬು. ಅವ್ರು ಲಕ್ಷ್ಮಕ್ಕ ಬೇಜಾರು ಮಾಡ್ಕೋಬೇಡಿ, ಒಂಚೂರು ಮಜ್ಜಿಗೆ ಕೊಡ್ತೀರೇನೋ ಅಂತ ಅಂದು. ಹ್ಞೂ ಸರಿ ಮರ್ರ ಅಂದೆ. ಮಜ್ಜಿಗೆ ತಗೊಬಂದು ಮಜ್ಜಿಗೆ ಕೊಟ್ಟೆ, ಕುಡಿಯಾದ್ರೆ ಎಂತೆಂಥದ್ದು ಹೇಳ್ತಾ ಇದೆ. ಚಂದ್ರನು ಹೊಡಿಯೋಕ್ಕೆ ಹೋಗ್ತಾ ಇದೆ ಕಣೆ. ಎದ್ದೆದ್ದು ಹೋಗೋದು, ಕುರ್ಚಿಲೇ ಹೊಡಿಯೋಕ್ಕೆ ಹೋಗೋದು. ನಮ್ಮ ಪುಟಕ್ಕೂ ನಗು ಅಂದರೆ ನಗು ಕಣೆ. ನೀ ಹೇಳ್ತೀಯ, ನಂಗೊಂದು ಜಾತಿ ಭಯ ಆಗ್ತಾ ಇದೆ. ಪುಟಕ್ಕೂ ನಗು. ಸುಮ್ಮನೆ ಇರ್ಬೇಕಾ ಬೇಡ?
ಪುಟಕ ವಿಡಿಯೋ ಮಾಡ್ಕೋತಾ ಅದೇ ಕಣೆ ಇದು ಬೆಳ್ಳಿ ಕಳ್ಸೋದೇನು ಅದ್ರ ಮೊಬೈಲಲ್ಲಿ ಇದು ಎಕ್ಸಾಮ್ ಮುಗಿದ್ಮೇಲೆ ನೀ ಬಾ ನಿಂಗೆ ತೋರಿಸ್ತೀನಿ ಬೇಕಾರೆ. ಬೇರೆಯವ್ರ ಮನೆ ಇದನ್ನು ಹೇಳ್ಕೊ ನಗಾಡಬಾರ್ದ. ಆದ್ರೆ ಹೆಂಗ್ಸಿಗೆ ಏನು ಬಂದದ್ದು ಹೇಳು ಬಂಡ ಹೆಂಗ್ಸ. ಕೊನೆಗೆ ಚಂದ್ರನ ಒಂಥರ ಬೇಜಾರಾಗಕ್ಕೆ ಶುರು ಆಯ್ತು. ಅಷ್ಟೊತ್ತಿಗೆ ಅವ್ರ ಪಾಪ ಬೈಕ್ ತಗೋ ಬಂದಾರೆ. ಇದನ್ನು ಬೈಕಲ್ಲಿ ಕೂರ್ಸೋದೇ ಅಲ್ಲಪ್ಪ, ಕೂರ್ಸಿದ್ರೆ ಎಲ್ಲರೂ ಬಿದ್ದು ಮಂಡೆ ಹೊಡ್ಕೊತಿತ್ತು. ಆಮೇಲೆ ನಾನು ಅಂದೆ ಚಂದ್ರನ ಇದು ವಿಷ ಕುಡ್ದದನ ಅಂತ ಹೆದರದೆ, ಇದು ಕುಡ್ದಿರೋದು ಹೆಂಡ, ಇದಕ್ಕೇನು ಕುಡ್ಸ್ ತಗೋತದಾನೆ ಎಂತಕ್ಕೆ ಹಿಂಗೆ ಉರಿತದೆ ಅಂತ ಬೈದ. ಅಲ್ಲಿ ಅತ್ತಮ್ಮನ ಕೋಣೆಯಲ್ಲಿ ಮಲಗಿಸಿ ಆಮೇಲೆ ಬೆಳಿಗ್ಗೆ ಎದ್ದು ಕರ್ಕೊ ಹೋಗಿ ಈಗ ಮತ್ತು ಈ ಅವಸ್ಥೆ ನೀವು ಬೈಕು ತಂದಿರ ಹೆಂಗೆ ಕರ್ಕೊ ಹೋಗ್ತೀರಾ ಅಂತ ಅಂದೆ. ಆಮೇಲೆ ಅವ್ರ ಚಂದ್ರನೇ ಇಲ್ಲಿ ಮೊದಲಿಗೆ ಅಂದ್ರೆ ಆಮೇಲೆ ಇಲ್ಲ ಬೇಡ, ನಿಮ್ಮ ಮನೆಯಲ್ಲೂ ಸೆಕೆಂಡ್ PUC ಹೋದ ಹುಡುಗಿ ಅದೇ ನಮ್ಮದು ದಸೆಯಿಂದ ನಿಮಗೆ ಗೋಳ ಅಂತಕ್ಕೆ ಬೇಡ, ನಾ ಕರ್ಕೊ ಹೋಗ್ತೀನಿ, ಎಂಥದಾರ ಹಗ್ಗ ಗಿಗ್ಗ ಇದ್ರೆ ಕೊಡಿ ಸೊಂಟು ಕರ್ಕೊ ಹೋಗ್ತೀನಿ ಅಂತಾರೆ ಕಣೆ. ಭಗವಂತ ಅಲ್ಲ ಈ ಎಂತ ಆದ್ರಿ ಅಲ್ಲ ಕುಡ್ದದಲ್ಲ ಎಂತ ಆಗಿದ್ರಿ ಹಂಗಾರೆ. ಹೌದೇ, ನಮಗಂತೂ ನಗ್ಬೇಕು ಬಿಡ್ಬೇಕು ಅಂತ ನೋಡು ಗೊತ್ತೇ ಆಗ್ತಿರ್ಲ. ಆಮೇಲೆ ನಮ್ಮ ಪುಟ್ಟಕ್ಕ ಒಂದು ಮಾಡ್ತಿತ್ತು, ನಂಗೆ ಅದೇ ಸಿಟ್ಟು ಬರೋದು. ಚಂದ್ರಮಾವ ಹಾಗೆ ಅಂತ ಕಡ್ಕೊ ಹೋಗ್ತೀರ, ನಂದೊಂದು ವೇಲ್ ಕೊಡ್ತೀನಿ, ವೇಲ್ ಹಾಕಿ ಕಡ್ಕೊ ಹೋಗಿ ಅಂತ. ಆಮೇಲೆ ಅವ್ರ ಪಾಪ ಹ್ಞೂ ಸರಿ ಅಂದ್ರೆ ಅಷ್ಟೊತ್ತಿಗೆ ಇವರು ನಮ್ಮನೆ ಪುಣ್ಯಾತ್ಮ ಬಂದರು. ಬಂದಾರ ಹಿಂಗೆ ಎಲ್ಲ ಹೇಳ್ತು ಪುಟ್ಟಕ್ಕ. ಆಮೇಲೆ ಇವ್ರೇಕ ಆಮೇಲೆ ಕಾರಲ್ಲಿ ಕೊನೆಗೆ ಕರ್ಕೊ ಹೋಗ್ಬಿಟ್ಟು ಬಂದಿದ್ದು. ಚಂದ್ರನನ್ನ ಬೈಕ್ ಇಲ್ಲೇ ಇತ್ತು, ಮಾರನೇ ದಿನ ಬಂದು ತಗೋ ಹೋದ್ರು ಕಣೆ. ಶೋ ಭಗವಂತ, ಅಲ್ಲ ಹೆಂಗಸ್ರೆಲ್ಲ ಕುಡಿಯೋಕೆ ಶುರು ಮಾಡಿದ್ರೆ ಇನ್ನು ಊರು ಮನೆ ಕತಿ ಅಂತ ಆಗ್ಬೋದ್ರಿ. ಎಂತ ಆಗಿದೆ ಏನನ್ನ ನೋಡ. ಆಮೇಲೆ ಬೆಳ್ಳಿ ಶಾಲಿನಿ ಅಕ್ಕ ಹೇಳಿದ್ದೇನೆ, ಶಾಲಿನಿ ಅಕ್ಕ ಬೆಳಿಗ್ಗೆನೆ ಫೋನ್ ಮಾಡ್ಯಾರ. ಅವರೊಂದು ನಗದಂದ್ರೆ ನಗದು ಕಣೆ. ನಾನಂತ ಸುಮ್ಮನೀರು ಹೋಗ್ಲಿ ಅತ್ಲಾಗೆ ಬೇರೆಯವ್ರ ಮನೆ ಹವ್ಯಾಸ ನೋಡ್ಕೊಂಡು ನಗದೆ ಅಂತಕ್ಕೆ ಅಂತ ಸುಮ್ಮನೆ. ಅವ್ರ ಮನೇಲಿ ಹೆಂಗಸರು ಕುಡಿತಾರೆ, ನಮ್ಮ ಮನೇಲಿ ಗಂಡಸರು ಕುಡಿತಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ, ಕುಡಿಯೋದು ಎಲ್ಲದು ಕುಡಿತಾನೆ ಅಂತ ಅಂದೆ. ಆಮೇಲೆ ಹಿಂಗೆ ಮಾತಾಡಿಟ್ವಿ. ನಂಗೆ ಆಮೇಲೆ ಪದ್ಮನ್ ಮಾತಾಡ್ಸಕ್ಕೆ ಹೋಗ್ಬೇಕಿತ್ತು. ನೀವು ಸುಮ್ಮ ಕುತ್ಕೊಳ್ಳಿ ಲಕ್ಷ್ಮಕ್ಕ, ಎಂತವ ಅದನ್ನ ಮಾತಾಡ್ಸಕ್ಕೆ ಹೋಗೋದು. ಏನು ಕಡ್ದು ಕಟ್ಟೆ ಹಾಕಿ ಕನಂದಾರಿ ಕೆಲಸ ಮಾಡೋದು ನೋಡಿ, ಅದನ್ನ ಮಾತಾಡ್ಸಕ್ಕೆ ಹೋಗೋಕ್ಕೆ ಅಲ್ಲೇ ಉಗಿಬೇಕು ಅಂತ ಹೋಗ್ಬೇಕು, ಮತ್ತದು ಕಡ್ದು ಗುಡ್ಡ ಹಾಕಿದೇನಿಲ್ಲ. ಹ್ಞೂ ಸರಿ ಕಣ್ರಿ ಲಕ್ಷ್ಮಕ್ಕ, ನಾನು ಬಂದು ಸುಮಾರು ಹೊತ್ತಾಯ್ತು ಮಾತಾಡ್ತಾ ಕಾಲ ಹೋಗಿದೆ ಗೊತ್ತಾಗಲ್ಲ. ಸರಿ ಹಂಗಾರೆ ಹೋಗ್ಬತ್ತೀನತ್ತ, ಪುರ್ಸತ್ತಾದಾಗ ಬನ್ನಿ ಮರ್ರ ಮನೆ ಬದಿ. ಈಗೀಗಂತೂ ಬರೋದೇ ಇಲ್ಲಲ್ರಿ, ಅದೇನ್ರಿ? ಹ್ಞೂನೆ, ಪುಟ್ಟಕ್ಕಗೆ ಪರೀಕ್ಷೆ ಮುಗಿದ್ಮೇಲೆ ಬತ್ತೀನತ್ತ. ಸರಿ ಹಂಗಾರೆ ಹೋಗ್ಬರೋದ ನಿಧಾನ ಹೊರಡು. ಸರಿ ಹಂಗಾರೆ ಲಕ್ಷ್ಮಕ್ಕ, ಬತ್ತೀನತ್ತ.